ಅಮ್ಮ ಮೌ ಅಮ್ಮ ಏನಪ್ಪ ರುದ್ರ ಎತ್ತೋ ಇದ್ದು ತೆಂಗಿನ ಸಸಿಲ್ವಾ ತೋಟದ ಹತ್ರ ಇಟ್ಬಿಟ್ಟು ಬನ್ನಿ. ಚಿಚ್ಚಪ್ಪನ ನನ್ನ ಹೆಂಡ್ರು ನೋಡ್ಕೊಡು ನನ್ನ ಮಗನ ನೋಡ್ಕೊಡು ಅಂತಾರೆ. ನೀನು ಅದೇನು ಕತೆನ ಇವತ್ತು ಹೇಳೇಬೇಕು ನಂಕ. ಚಿಚ್ಚಪ್ಪನ ಹೆಂಡತಿ ಎತ್ತೋದ್ಲು ಮಗನ ಎತ್ತೋದ್ನ ಹೇಳೇಬೇಕು ಇವಾಗ ನೀನು ನಂಕ. ನೀನು ಹೇಳೋವರೆಗೂ ನಾನು ಊಟನ ತಿನ್ನಲ್ಲ, ಇಲ್ಲಿಂದ ಕದ್ಲೋದೇ ಇಲ್ಲ. ಮೇಲೆ ಕುತ್ಕೊಮ್ಮ. ಇರ್ಲಿ ಬಿಡಪ್ಪ, ನಮ್ಮ ಮೇಲೆ ಕುತ್ಕೊಳೋದೆಲ್ಲ ಸೊರಗಲ್ಲ, ನಾವು ಆರಾಮಾಗಿ ನೆಲದಾಗೆ ಕುತ್ಕೊಬೇಕು. ಸರಿ ಹಂಗಾರೆ ನಾನು ಕೆಳಗೆ ಕುತ್ಕೊತೀನಿ. ಹೇಳಮ್ಮ ಇವಾಗ. ಚಿಚ್ಚಿ ಎತ್ತೋದ್ಲು ಅವ್ರ ಮಗನ ಎತ್ತೋದ್ನ ಹೇಳು. ಫಸ್ಟಿಂದ ಹೇಳ್ತೀನಪ್ಪ, ಆಮೇಲೆ ಚಿಚ್ಚಿ ಎತ್ತೋದ್ಲು ಮಗನ ಎತ್ತೋದ್ನ ಅದನ್ನ ಆಮೇಲೆ ಹೇಳ್ತೀನಿ. ಫಸ್ಟಿಂದ ಅಂದರೆ ನಿಮ್ಮ ಅಪ್ಪ ನನ್ನ ಹೆಂಗೆ ಮದುವೆ ಆದ್ನೋ ಏನೋ ಅಂದು. ಓ ಸರಿ ಸರಿ, ಅದಕ್ಕಿಂತ ಇದು ಮುಖ್ಯನಂಕ. ಅಪ್ಪನು ನಿನ್ನ ಹೆಂಗೆ ಮದುವೆ ಆದ್ನೋ, ಆ ಅಂಬುಜಮ್ಮನ ಹೆಂಗೆ ಮದುವೆ ಆದ್ನೋ ಅದು ಇದು ಮುಖ್ಯನಂಕ. ಹೇಳಮ್ಮ. ನಿಮ್ಮ ತಾತನ ಅಂದರೆ ನಿಮ್ಮ ಅಪ್ಪನವ್ರ ಅಪ್ಪನ ನಮ್ಮೂರಿಗೆಲ್ಲನೂ ನ್ಯಾಯ ಪಂಚಾಯತಿ ಮಾಡೋಕೆ ಬರೋನು. ಸುತ್ತು 7 ಊರ್ಕ 8 ಊರ್ಕ ಬರೋನು. ಆವಾಗ ನಿಮ್ಮ ಅಪ್ಪನೂ ಬರೋನು, ನಿಮ್ಮ ತಾತನ ಜೊತೆಗೆ ಕರ್ಕೊಂಬರೋನು. ಅವಾಗೇ ನೀನು ಹಿಂಗೆ ಸ್ಕೂಲಿಗ್ಲಿಲ್ಲಲ್ಲ, ಬಾಪ ನ್ಯಾಯ ಪಂಚಾಯತಿ ಮಾಡೋದೆಲ್ಲ ಹೆಂಗೆ ಅಂತ ನೋಡಿ ಕಲ್ಕಣಿ ಅಂತ ಕರ್ಕೊಂಬರೋನು. ನಮ್ಮೂರಾಗ ಜಾಸ್ತಿ ಇರೋಷ್ಟು ಗಲಾಟೆಗಳು, ಈ ಸಂಸಾರ ಗಲಾಟೆಗಳು. ಆವಾಗ ನಾನು 2 ಮುಕ್ಕಿತ ನೀರು ಎತ್ಕೊಂಬತ್ತಾ ಇದ್ದೆ, ನಿಮ್ಮ ಅಪ್ಪನ ಅಡ್ಡ ಬನ್ನು. ಆಮೇಲೆ ನಾನು ಯಾರೋ ಬಿಡು ಓದ್ತಾವನೆ ಬಿಡು ಅಂತಂದ್ರೆ ಅಲ್ಲಿ ನಿಮ್ಮ ಅಪ್ಪನ ಕಲ್ದಿರ ಹೊರಟೋಗ್ಬಿಟ್ನು. ಆಮೇಲೆ ಒಂದು ದಿವಸ ಬಾಯಾಗ ನೀರು ಸೇರ್ತಾ ಇದ್ನಿ, ಅಲ್ಲಿ ನ್ಯಾಯ ಪಂಚಾಯತಿ ಮಾಡ್ತಾಯಿದ್ರು. ನಿಮ್ಮ ಅಪ್ಪನ ಕದ್ದು ಎಷ್ಟು ಸಾವಿರ ಆಯಿತೋ ಇಲ್ಲ, ನನ್ನನ್ನು ಮಾತಾಡಿಸ್ಬೇಕು ಅಂತೇನೋ ಬನ್ನೋ ಏನೋ ನೀರು ಬೇಕಾಗಿತ್ತು, ನಂಗೆ ನೀರು ಕುಡಿಬೇಕು ಅಂತನ್ನು. ಆಮೇಲೆ ನಾನು ಸೇದಿದ್ದು ಗುಂಡಾಗಿದ್ವು, ಅವಾಗ ಬಿಂದಿಗ್ಲಾಗ ನೀರಿಲ್ಲ, ಈ ಪ್ಲಾಸ್ಟಿಕ್ ಬಿಂದಿಗಳು, ಈ ತಾಮ್ರದ ಗುಂಡಿಗಳು ಅವು ಇವು. ಇವಾಗ ನನಗೆ ನೆಲ್ಲಿಗಳು ಏನಿಲ್ಲ, ಅವಾಗ ಬಾಯಿಗಳು. ಆಮೇಲೆ ನೀರು ಹಾಕಿದ್ನಿ. ಹಂಗಂಗೆ ಮಾತಾಡ್ಕೊಂಡು ಬಂದಾಗೆಲ್ಲ ಮಾತಾಡ್ಸೋದು ಹೋಗೋದು. ಈಗ ಒಬ್ರನ್ನೊಬ್ರು ಇಷ್ಟಪಟ್ಬಿಟ್ರಿ. ಆಮೇಲೆ ನಿಮ್ಮ ಅಪ್ಪನ ಒಂದು ದಿವಸ ಬಂದು ನಾನು ಕೇಳಿದ್ನು, ನಾನು ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ನೀನು ನಿನ್ನೆ ಮದುವೆ ಆಗೋದು ಅಂತ ಹೇಳ್ತೀನಿ, ನಮ್ಮ ಅಪ್ಪನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ನು. ನಾನು ಸರಿ ಇವತ್ತು ಬರ್ತಾನೆ ನಾಳೆ ಬರ್ತಾನೆ, ಇವತ್ತು ನಾ ಬರ್ತಾನೆ ನಾಳೆ ಬರ್ತಾನೆ ಅಂತ ಕಾದೆ 7 ವರ್ಷ ನೋಡಿದ್ನಪ್ಪ, ಬರಿಲ್ಲ. ನಿಮ್ಮ ತಾತನು ಯಾಕೆ ಮದುವೆ ಆಗ್ದಿರ ನೀನು, ಇವು ಆಗು ಅಂತ ಇದೆಯಾ, ಏನು ಸಮಾಚಾರ ಎತ್ತ ಏನು ಅಂತ ಕೇಳಿದ್ನು. ನಾನು ಹಿಂಗೆ ಹೇಳಿದ್ನಿ, ಪಕ್ಕದೂರು ಶಾನ್ ಬಗ್ರ ಮಗನ ನಾನು ಇಷ್ಟಪಟ್ಟಿದ್ದೀನಿ, ಅದಕ್ಕೆ ನಮ್ಮ ಅಪ್ಪನ ಕೇಳ್ಕೊಂಡು ಬರ್ತೀನಿ ಅಂತ ಹೋದನು, 2 ವರ್ಷ ಆಯಿತು ಬರೇ ಇಲ್ಲ ಅಂತ ಹೇಳಿದ್ನಿ. ತಾತನೇನನ್ನ ನಿಮ್ಮ ತಾತನ ನಿಕ್ಕಿನ ವಯಸ್ಸಿನಾಗ ದೊಡ್ಡವನು, ಅವ್ನಿಗೆ ನೋಡಿದ್ರೆ ಅಷ್ಟು ವಯಸ್ಸಾಗಿದೆ, ನಿನ್ನ ತಗೊಂಡಿದ್ದೆ ಅವ್ನು ಕೊಡಲ್ಲ ನಾನು ಕೊಡಲ್ಲ ಅಂತ. ಆಮೇಲೆ ಒಂದು ದಿವಸ ನಿಮ್ಮ ಅಪ್ಪನ ಬನ್ನು. ನಾನು ಕೇಳಿದ್ನಿ, ಏನಪ್ಪ 2 ವರ್ಷ ಆಯಿತು ನಮ್ಮ ಅಪ್ಪನ ಕೇಳ್ಕೊಂಬರ್ತೀನಿ, ನಮ್ಮ ಅಪ್ಪನ ಕರ್ಕೊಂಬರ್ತೀನಿ ಅಂತ ಹೋದನು, ಇನ್ನೂ ಬಂದಿಲ್ಲ ನೀನು. ಇವಾಗ ಬಂದಿದೆಯೇ, ನಾನು ಬಕ್ಬಕ್ಷಿ ಕದಂಗೆ ದಿನ ನೀನು ಹೋಗಿದ್ದಾರಿನೇ ನೋಡ್ಕೊಂಡು ಕೂತಿದ್ದೀನಿ, ನೀನು ಮಾಡಿ ಸರಿನಾ ಅಂತ ಕೇಳಿದ್ನಿ. ಇಲ್ಲ ನಮ್ಮ ಅಪ್ಪನವನಲ್ಲ, ಅವ್ರ ತಂಗಿ ಮಗಳನ್ನ ನಾನು ಮದುವೆ ಆದ್ನಿ ಅಣ್ಣ, ನಾನೇನೋ ಸಾಯೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀನಿ, ನನ್ನ ಮಗಳಕ್ಕೆ ಮದುವೆ ಮಾಡೋದಕ್ಕೆ ನನ್ನ ಕಣ್ಣಾರೆ ನೋಡ್ಬಿಟ್ಟು ಸತ್ತೋತೀನಿ ಅಂತ ಬಲವಂತ ಮಾಡಿದ್ಲು. ಅದಕ್ಕೆ ನಮ್ಮ ಅಪ್ಪನು ಮದುವೆ ಮಾಡಿಬಿಟ್ನು ಅಂತ ಹೇಳಿದ್ನು. ಸರಪ್ಪ ಆಯಿತು, ನೀನೊಂದು ದಾರಿ ನಾನೊಂದು ದಾರಿ, ಇನ್ಯಾಕ ನಿಂಗೆ ಮದುವೆ ಆಯಿತು, ಇನ್ನು ಮಕ್ಳೇವನೋ ಆಗಿರ್ತವೆ, ಇನ್ನು ನಾನ್ಯಾರೋ ನೀನ್ಯಾರೋ, ಇನ್ನು ಈ ಕಡೆಗೆ ಬರಬೇಡ ನೀನು, ನನ್ನನ್ನು ಮರ್ತು ಬಿಡು, ನೀನು ಮರೆಯೋದಕ್ಕಿಂತ ಹೆಚ್ಚಾಗಿ ನಾನೇ ನಿನ್ನನ್ನು ಮರ್ತು ಬಿಡ್ತೀನಿ, ಬೇಕಾಗಿಲ್ಲ ಇಷ್ಟು ದಿವಸದಿಂದ ಕಾಯ್ಕೊಂಡಿದ್ನಿ ಬತ್ತೀಯ ಅಂತ, ಇವತ್ತು ನೀನು ಈ ವರ್ತಮಾನ ತಂದೆ ಅಂಥವನು ಇಂಥವನು ಅಂತ ನಾನು ಬೈದನಪ್ಪ. ಯಾಕಂದರೆ ನನಗೆ ಹೊಟ್ಟೆವೇ ಉರಿದೋಗ್ಬಿಡ್ತು, ಹೊಟ್ಟೆಗೆ ಬೆಂಕಿ ಆಗ್ತಂಗೆ ಆಗೋಯ್ತು. ಎಷ್ಟೋ ವರ್ಷಗಳಿಂದ ಆಸೆ ಕಟ್ಟಿದ್ನಿ, ಬಂದ್ಬಿಟ್ಟು ಸಡನ್ನಾಗಿ ಹಿಂಗೆ ಹೇಳ್ಬಿಟ್ಟು ನನ್ನ ಹೊಟ್ಟೆ ಎಷ್ಟು ಉರಿಯಲ್ಲ. ಅದ್ರಾಗ ನಿಮ್ಮ ತಾತನ ಬೇರೆ ನನ್ನ ಮೇಲೆ ಕತ್ತಿ ಮಸಿತಾವನೆ, ಯಾವ ಗಂಡರು ಬಂದರು ಆಗಲ್ಲ ಅಂತವಳೆ ಇವಳು, ಏನು ಮಾಡೋದು ಅಂತ. ಆಮೇಲೆ ಇನ್ನೇನಪ್ಪ ಅವಾಗ ಬೈದ್ನ, ನಿಮ್ಮ ಅಪ್ಪನ ನಾನು ಮಾಡ್ಕೊಬೇಕಂತ ಇಷ್ಟಪಟ್ಟು ಮಾಡ್ಕೊಂಡಿಲ್ಲ, ನಮ್ಮ ಅಪ್ಪನ ಬಲವಂತ ಮಾಡಿ ಮದುವೆ ಮಾಡ್ಬಿಟ್ನು, ನಂಗೆ ನೀನಂದ್ರೆ ನೀನೇ ಬೆಣ್ಣೆ ಅಂತಂದ. ನಾನು ಯಾವುದು ಬೇಡಪ್ಪ, ಫಸ್ಟ್ ನೀನು ಇಲ್ಲಿಂದ ಹೋಗೋ, ನಮ್ಮ ಅಪ್ಪನ ಬಂದರೆ ಇನ್ನು ನನ್ನ ಮೇಲೆ ರೇಗ್ತಾನೆ, ನಮ್ಮ ಅಪ್ಪನ ನೋಡ್ಸಿದ ಹುಡುಗನೇ ನಾನು ಮದುವೆ ಆಗ್ತೀನಿ, ಸಾಕು ನೀನು ನಂಬ್ಕೊಂಡು ನನ್ನ ಕೈಗೆ ಚಿಕ್ಕಿತು ಚಿಪ್ಪು ಅಂತ ಅಂದ್ಬಿಟ್ಟು ಗದ್ರಿದ್ನಿ. ನಿಮ್ಮ ಅಪ್ಪನ ಕಣ್ಣಾಗ ನೀರು ಹಾಕ್ಕೊಂಡು ಹೊರಟೋಗ್ಬಿಟ್ಟ. ನಿಮ್ಮ ಅಪ್ಪನ ನಮ್ಮ ಮನೆಗಿಂದ ಆಸ್ಕೆ ಹೋಗಿದ್ದು, ನಿಮ್ಮ ತಾತನ ನೋಡಿದ್ನು. ಬನ್ನು ನಿಮ್ಮ ತಾತನು ಏನಕ್ಕೆ ಬಂದಿದ್ದವನು, ಎತ್ನವನು ಯಾರು ಯಾವ ಊರು ಏನು ಅಂತೆಲ್ಲ ಕೇಳಿದ್ನು. ಆಮೇಲೆ ನಾನು ಹೇಳಿದ್ನಿ, ಹಿಂಗೆ ಪಕ್ಕದೂರು ಶಾನ್ ಬಗ್ರ ಮಗನು ನಾನು ಹೇಳಿದ್ನಲ್ಲ ಅಯ್ಯಪ್ಪನೇ ಅಂತ. ಆವಾಗ ತಾತನ ಯಾಕೆ ಬಂದಿದ್ನು ಎತ್ತು ಬಂದಿದ್ನು ಅಂತ ಹೇಳ್ಬಿಟ್ಟು ಹಿಡ್ಕೊಂಡು ಹೊಡೆದ್ನು. ಯಾವುದಾನೊಂದು ಗಂಡು ನೋಡಿ ಮದುವೆ ಮಾಡ್ತೀನಿ, ಇದಕ್ಕೆ ನಾನು ಇನ್ನು ಇಷ್ಟಿಂದ ಆಗಲ್ಲ ಅಂದಿದ್ದು, ಇಷ್ಟಪಟ್ನಿ ಅಂತೀಯ, ಅವ್ನು ನಿಂಗೆ ಕೊಟ್ಟು ಮರ್ಯಾದೆ ಏನು ಅಂತನೋ. ತಾತನ ಆಯಿತು ನಂದು ತಪ್ಪಾಯ್ತಪ್ಪ, ಏನೋ ತಿಳಿದಿರ ತಪ್ಪು ಮಾಡಿಬಿಟ್ಟೆ, ಇನ್ಮೇಲೆ ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀನಿ ಅಂತ ಹೇಳಿದ್ನಿ. ಆಮೇಲೆ ಅಪ್ಪನು ನೀನು ಹೆಂಗೆ ಮದುವೆ ಆದ್ರಮ್ಮ? ಗೌರ ಯಾಕ ಪಟೇಲಪ್ಪನ ಶಿವನ್ಕ ಹೆಣ್ಣು ನೋಡೋಂತೆ, ನಾಳೆ ಹೋಗಿ ಆ ಪಟೇಲಪ್ಪನ ನನಗೆ ನೋಡ್ಕೊಂಬಂದ್ಬಿಡ್ತೀರಿ ಹುಡುಗಿನ. ಏನು ಸೆಟ್ ಆಯ್ತು ಅಂದರೆ ಇಬ್ಬರಿಗೂ ಒಂದೇ ಸಪರ್ ಕೆಳಗೆ ಮದುವೆ ಮಾಡಿಬಿಡೋಣ. ಸರಿ ಹಂಗೆ ಮಾಡ್ರಿ, ಒಂದೇ ಸಪರ್ ಕೆಳಗೆ ಇಬ್ಬರಿಗೂ ಹೊತ್ತು ಮದುವೆ ಮಾಡಿದ್ರೆ ಆಯಿತು. ಹೇಳಿದ್ನೇನೋ ಪಟೇಲಪ್ಪನ ಸಿಕ್ಕಿದ್ನೇನೋ? ಸಿಕ್ಕಿದ್ನು, ನಾನು ಮನೆಗೆ ಕೇಳ್ಬಿಟ್ಟು ಹೇಳ್ತೀನಪ್ಪ ಅಂತಂದೆ. ಯಾವುದೊಂದು ಇರಲಿ ಮನೆಗೆ ಒಂದು ಮಾತು ಕೇಳೋಣ ಅಂತ. ಏನು ನಮ್ಕಿನ್ನ ಚೆನ್ನಾಗಿ ಅವ್ರಂತ ಅವ್ರ ಹೆಣ್ಣೋರು ನೋಡ್ಕೊಂಡಂಗೆ ಬರ್ತೀನಿ. ಸರಿ ಹಂಗೆ ಮಾಡು.
ಆ ಶೆಟ್ರ ಅಂಗಡಿ ತಾವು ಕೂತಿದ್ ನೀವು ದೊಡ್ಡವನೇನೋ ಕೈಯಾಗ ಏನೋ ತಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ನೋ ಮನೆ ಹತ್ರಿಂದ ಏನು ಬಂದಿದ್ನೋ? ಅಯ್ಯೋ ನಿನ್ ತಮ್ಮನ್ಕ ಒಬ್ಬಟ್ಟಿಗ್ಲಾಕೆ ಕೊಟ್ಟಿದ್ನಿ ಕುತ್ಕೊಂಡ್ ತಿಂತಾ ಇರಪ್ಪ ನಂಗೆ ಒಳಗೆ ಏನೋ ಕೆಲಸ ಅದೇ ಅಂತ. ಅಷ್ಟು ಬಿರಿ ನಾನು ನಿನ್ ತಮ್ಮನ ಕೈಗಿನ ತಟ್ಟೆ ಕಿತ್ಕೊಂಡು ಮನೆ ಕೊಡೋಗ ನೋಡು. ಕೇಳಿದಿದ್ರೆ ನಾನು ಹಾಕೊಡ್ತಾ ಇರಲಿಲ್ಲ, ಬಿಸಿ ಬಿಸಿ ಹಾಕೊಡ್ತಾ ಇದ್ದೀನಿ ತಾನೇ. ಎಷ್ಟು ಬೇಕು ಅಷ್ಟು ಬಲವಂತವಾಗಿ ಕಿತ್ಕೊಂಡು ಹೋಗೋದೇನು? ಅಯ್ಯೋ ದೊಡ್ಡ ನನ್ನ ಮಗನ ಅವನು. ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡು, ಅವ್ನ ಬುದ್ಧಿ ಕಲಿಯಲ್ಲ ಅವನು. ನೀನು ಬಾ ನಾಳೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಅಯ್ಯ ನೀವು ಹೋಗಿ ನೋಡ್ಕೊಂಬರ್ರಿ. ಒಪ್ಪಿಗೆ ಆದ್ರೆ ಹೆಂಗ್ಸ್ರು ಹೋಗೋದು, ಊರಿಗೆ ಮುಂದೆ ಏನಕ್ಕೆ ಹೆಂಗ್ಸ್ರು ಹೋಗೋದ? ನಿಮ್ಗೆಲ್ಲ ಒಪ್ಪಿಗೆ ಆದ್ರೆ ಅವಾಗ ಹೋಗಿ ನಾವು ನೋಡೋದಪ್ಪ, ಹುಡುಗನ್ ಕರ್ಕೊಂಡು ಹೋಗಿ ನೀವು ನೋಡ್ಕೊಂಬರ್ರಿ ಫಸ್ಟ್ ಹುಡುಗಿನ. ನೀನು ಹೇಳಮ್ಮ. ಏನ ಹೇಳೋದು ನಿಮ್ಮ ಅಮ್ಮನ? ಅಯ್ಯ ನಾನು ನೀನು ಮದುವೆ ಆಗಿರೋ ಸ್ಟೋರಿ ಹೇಳ್ತಾ ಇದ್ದೀನಿ, ಅಷ್ಟೊತ್ತು ನೀನು ಬಂದೆ. ಮಿಕ್ಕಿದ್ ನಿಮ್ಮ ಅಪ್ಪನೇ ಅಂತ ಕೇಳು. ನೀನು ಹೇಳಪ್ಪ ಅಮ್ಮನ ಹೆಂಗ್ ಮದುವೆ ಅದ ನೀನು ತಾತನೇನನ್ನ? ಅಯ್ಯೋ ನಿಮ್ಮ ತಾತನೋ ಕೊಡಲ್ಲ ಅನ್ನಪ್ಪ. ನಾನು ಅಷ್ಟೊತ್ತ ನಿಮ್ಮ ದೊಡ್ಡಮ್ಮನ ಮದುವೆ ಆಗ್ಬಿಟ್ಟಿದ್ನಿ. ಯಾವುದೋ ಒಂದು ಸಿಕ್ಕಾಕೊಂಬಿಟ್ಟು ಬಲವಂತವಾಗಿ ನಿಮ್ಮ ದೊಡ್ಡಮ್ಮನ ಮದುವೆ ಆಗಬೇಕಾಗಿತ್ತು, ಆಗೋಯ್ತು. ಏನು ಮಾಡೋಕ್ಕಾಗಲ್ಲ, ನಿಮ್ಮ ತಾತನೋ ಕೊಡಲ್ಲ ಅಂತಂದು ನಾನು ಹತ್ಕೊಂಡು ಸುರ್ಕೊಂಡು ಇವಳನ್ನೇನೋ ಒಪ್ಸಿ ಮಾಡಿ ಕರ್ಕೊಂಡು ಬಂದುಬಿಟ್ನಿ. ಆವತ್ತು ಬಂದಿರೋದು. ಇವತ್ತಿಗೂ ನಿಮ್ಮ ತಾತನ ಮಕ್ಕ ನೋಡಿಲ್ಲ ನಿಮ್ಮ ಅಮ್ಮನು. ಅದೇನು ಅವನೋ ಓದ್ನೋ ಏನು ಇವತ್ತಿಗೂ ಹೇಳೋರೇ ಇಲ್ಲ. ಹೋಗೋಳೇನು ಕೇಳೋ ನಿಮ್ಮ ಅಮ್ಮನ? ಹಾಂ ನೀನು ಆವತ್ತಿನ ತಾತ ನೋಡಕ್ ಹೋಗೇ ಇಲ್ಲ ನಮ್ಮ ನೀನು. ಯಾಕಮ್ಮ? ಅವನಂತೆ ನಮ್ಮೂರಿಂದ ಒಬ್ಬ ಯಾಕಂದು ಬರ್ತಾನೆ, ಅವನಂತೆ ಯಾರ್ದೋ ಕಾಡ್ದಾಗ ಗುಡ್ಸ್ಲಾಕೊಂಡು ಅಲ್ಲಿ ಕೆಲಸ ಮಾಡ್ಕೊಂಡು ಅವನಂತೆ. ಇವಾಗ ನೀನು ಹೆಂಗನ ಮಾಡಿ ನಿನ್ನ ತಾತನ ಕರ್ಕೊಂಬರ್ಬೇಕಪ್ಪ. ಮುಂಗಾಪ ಜಾಸ್ತಿ ನಿಮ್ಮ ತಾತಂತ. ಸರಿ ನಾನು ಕರ್ಕೊಂಬರ್ತೀನಿ. ಆಮೇಲೆ ಚಿಚ್ಚಿ ಹತ್ತದ ನಿಮ್ಮ ಅಪ್ಪನ ಮದುವೆ ಆದ್ಮೇಲೆ ನಾವು ಬೇರೆ ಊರಾಗಿದ್ವಿ. ನಿನಗೆ ಅವಾಗ ನಾನು ಬಸ್ರಿ 8 ತಿಂಗಳು ಬಸ್ರಿ. ನಿಮ್ಮ ಚಿಚ್ಚಿ ಮಗು ಆಗಿತ್ತು, ಗಂಡು ಮಗು. ಈ ಅಮ್ಮನು ಕೊಡೋ ಕಾಟಕ ಏನು ಬಾಣಂತಿ ಅನ್ನಂಗಿಲ್ಲ, ಬಸ್ರಿ ಅನ್ನಂಗಿಲ್ಲ, ಏನು ಕೊಡಬಾರ್ದು. ನಿಮ್ಮ ಸಾವಿತ್ರಿ ಹೊತ್ತಿಗೆ ಕೊಡ್ತಾವಳಲ್ಲ, ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾಯಿದ್ರು ಹಿಂಸೆ. ಆ ಅಮ್ಮನ ಈ ಹಿಂಸೆ ತಾಳಾಡ್ದಿರಾ ನಮ್ಮ ಮನೆಗೆ ಬಂದ್ಲು. ನಾವು ಯಾವುದೋ ಊರಾಗಿದ್ರಿ, ನಿಮ್ಮ ಅಪ್ಪನ ಅಲ್ಲೇ ಮನೆ ಮಾಡಿಕ್ಕಿದ್ನು ನನ್ನ. ಅಲ್ಲಿಗೆ ಬಂದರೆ ಆ ಅಮ್ಮನ ಏನು ಈ ಬಾಣಂತಿಗ್ಲಾಗ ಸನ್ನಿ ಅಂತಾರೆ. ಸನ್ನಿ ಅಂದರೆ ಈ ಅಂಗಾಲು ಅಂಗೈ ಉರಿ, ಈ ತಲೆ ಒಂಥರ ಚಕ್ರ ಹಾಕೋದು, ಹುಚ್ಚುಚ್ಚಾಗಾಡೋದು. ಏನು ಮಗುನ ಎತ್ಕೊಂಬಂದು ನನ್ನ ಹತ್ರ ಮಲ್ಸ್ಬಿಟ್ಟು ಹೆಂಗಂದ್ರೆ ಹಂಗೆ ಆಡ್ತಾವಳೆ. ಏನಾಯಿತು ಏನು ಅಲ್ಲಿ ಇಲ್ಲಿ ನಿಮ್ಮ ಅಪ್ಪನ ಹೋಗಿ ಪಂಡಿತರ ಹತ್ರ ಮದ್ದು ಅದು ಇದು ಎಲ್ಲ ಈಸ್ಕೊಂಬಂದು ಮಾಡಿದ್ರು. ಲಾಸ್ಟ್ಗೆ ನಿಮ್ಮ ಚಿಚ್ಚಿ ಉಳಿಲಪ್ಪ, ಹೋಗ್ಬಿಟ್ಲು ಪಾಪ. ಇದೇನಮ್ಮ ಹಿಂಗೆ ಹೇಳ್ತಾ ಇದೆಯಾ? ಹ್ಞೂನಪ್ಪ, ನಾವು ಎಷ್ಟೋ ಪ್ರಯತ್ನ ಪಟ್ಟರೆ ಸಣ್ಣಪಾತ್ಕ ಆಗ್ಬಿಟ್ಟು ಏನೋ ಹೆಚ್ಚು ಕಡಿಮೆ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಮತ್ತೆ ಆ ಮಗು ಎಲ್ಲಮ್ಮ? ಆ ಮಗು ನಿಮ್ಮ ಅಣ್ಣ ಅವನಲ್ಲ ಶಿವನ, ಅವನೇ. ಅವನ್ಗ ನಿಂಗ ಒಂದು 6 ತಿಂಗಳು ಹೆಚ್ಚು ಕಡಿಮೆ ಅಷ್ಟೇ. ಹಂಗಾರೆ ಶಿವನು ನಮ್ಮ ಸ್ವಂತ ಅಣ್ಣ ಅಲ್ಲ? ಅಲ್ಲ ಅಲ್ಲ, ಇವಾಗ ನಿಮ್ಮ ಚಿಚ್ಚಪ್ಪ ನೀರು ಬರ್ತಾನಲ್ಲ ಆಯ್ಪನ ಮಗನು. ನಾನೇ ಸಾಕಣ್ಣಿ. ನಿಮ್ಮ ಚಿಚ್ಚಿ ಹೋಗ್ಬಿಟ್ಲಪ್ಪ. ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ರೆ ನಾನು ಸನ್ನಿ ಜಾಸ್ತಿ ಆಗ್ಬಿಟ್ಟು ಹೆಂಗಂದ್ರೆ ಹಂಗೆ ಆಡಕ್ಕೆ ಹಿಡಿದ್ಲು, ಹೋಗ್ಬಿಟ್ಲು. ಅಲ್ಲಮ್ಮ ಶಿವನು ಚಿಚ್ಚಪ್ಪನ ಮಗನು ಅಂತ ಯಾಕಮ್ಮ ಹೇಳಿಲ್ಲ ನೀವು? ಹಂಗೆ ಗುಟ್ಟ ಇಕ್ಕಿದ್ರಲ್ಲ, ಹೇಳ್ಬೋದಾಗಿತ್ತಲ್ಲ. ಬೇಡ, ಇನ್ನೂ ಒಂದು 2 ದಿವಸ ಹೇಳೋದು ಬೇಡ. ಅದನ್ನ ಹಂಗೆ ಗುಟ್ಟಾಗೆ ಇರಲಿ. ಇವಳಿಗೆ ಬುದ್ಧಿ ಇಲ್ಲ ಇವಳ್ಕ. ನೀನಾಯ್ತು ಇವಾಗ ಅವ್ನು ಕೇಳಿದ್ ನೀನು? ಅವನೇ ಹೇಳು ಹೇಳು ಅಂತ ಕೇಳಿದ್ನ, ಅದಕ್ಕೆ ನಾನು ಹೇಳಿದ್ನಪ್ಪ. ಹೇಳಿದಾಗ ಏನು ತಪ್ಪ? ಇರೋ ವಿಷಯ ಎಲ್ಲ ಅವನ ಹತ್ರ ಹೇಳಿದ್ದೀನಿ. ದೊಡ್ಡಮ್ಮನ ಸರಿಲ್ಲಪ್ಪ, ಸರಿಲ್ಲ. ತಿರ್ಗಿ ಏನು ಹೆಚ್ಚು ಕಡಿಮೆ ಮಾಡಿಬಿಟ್ಟಾಳು. ಆಸ್ತಿಗೋಸ್ಕರ ಹಿಂಗೆ ಅಮ್ಮನ ಕೊಡಬಾರ್ದು ಹಿಂಸೆ ಕೊಟ್ಬಿಟ್ಲು. ಇವಾಗೇನು ನಮ್ಮ ಮಗುಗೆ ಏನೋ ತೊಂದರೆಗಿಂತ ಮಾಡ್ದಾಳು ಅಂತ ಅಷ್ಟೇ. ಲೇರುದ್ರ ಬಾರ ಶಿವ. ಲೈ ತೆಗಿನಾರ ತಂದು ಅಲ್ಲಿಕ್ಬಿಟ್ಟು ನೀನು ಇಲ್ಲಿಗೆ ಬಂದ್ಬಿಟ್ರೆ ಹೆಂಗ? ನಾನು ಉಣ್ತೀನಿ ಬರ, ನೀನು ಕೂತ್ಕೊ ಬರ, ನಾನು ಓದ್ತೀನಿ. ನನ್ನ ಹತ್ರಕ್ಕೆ ಬನ್ನಿಲೆ ಬಾ, ನೀನು ಕೂತ್ಕೊ ಬಾ, ನಾನು ಓದ್ತೀನಿ. ಬೇಡ ಬರಲ್ಲ, ಇಬ್ರು ಉಣ್ಣನ ಬಾ. ಯಾಕೆ ಏನಾಯ್ತಾ? ಏನಾಳೆ ನಿಂಗೆ ಏನು ನೋಡಕ್ ಗೊತ್ತವ್ರೆ, ಅದಕ್ಕೆ ನಂಗೆ ಹೊಟ್ಟೆ ಗುರಿಲೇ. ಅಯ್ಯ ಸೈಕಲ್ ಹಾಕೊಂಡು 1 ವಾರ ಪರ್ಲಂಗೆ ಹೋದ್ರೆ ನಿಮ್ಮ ಹುಡುಗಿನಪ್ಪ. ಹೋಗಿ ನೋಡ್ಕೊಂಡು ಹೋಗು. ನಿಂಗೆ ಯಾಕೆ ಹೊಟ್ಟೆ ಗುರಿ ಹಂಗಂತೀಯಾ? ಹೋಗು, ಇವಾಗ ಹೋಗಿ ನೋಡ್ಕೊಂಡು ಹೋಗು. ಬೇಡ ಬೇಡ, ನಾಳೆ ಓದ್ತೀನಿ. ಇವಾಗ ಗಿಡಗಳ ತೆಂಗಿನ ಗಿಡಗಳ ಹಂಗೆ ಉಣ್ಬಿಡೋಣ ಬಾ, ಹೋಗೋಣ. ಒಬ್ಬಟ್ಟು ಇನ್ನ ಅವ ಎಲ್ಲ ಖಾಲಿ ಮಾಡ್ಬಿಟ್ಟ. ಅಯ್ಯೋ ಅವೇ ನಡಿಯಪ್ಪ, ಅವೇ ನಡಿ. ಬಿಸಿ ಬಿಸಿ ಸುಟ್ಕೊಡ್ತೀನಿ, ಸುಟ್ಟಿರೋವು ಅವೇ ನಡಿತೀನಿ. ನಡಿ, ಇರೋ ಒಂದು 2 ಒಬ್ಬಟ್ಟು ತಿನ್ಬಿಟ್ಟು ಬರ್ತೀನಿ ನಾನು. ಏನು ಹೇಳ್ಕೊಡ್ಬೇಕಂದ್ರೆ ಗುಟ್ಟಾಗಿ ಎದ್ದೋಗ್ಬೇಕು. ಇಲ್ಲ ಹೇಳಮ್ಮ, ಏನು ಹೇಳಲ್ಲ. ಹ್ಞೂನಪ್ಪ, ನಿಮ್ಮ ದೊಡ್ಡಮ್ಮನ ತಿರ್ಗಿ ಅವ್ನ ಪ್ರಾಣಕ್ಕೆ ಏನೋ ತೊಂದರೆ ಮಾಡಿಬಿಟ್ಟಾಳು. ಆಸ್ತಿ ಅಂದರೆ ಅಂತ ಹೇಳವಳು. ಇಲ್ಲ ಹೇಳಪ್ಪ, ಇಲ್ಲ ನಾನೇನು ಹೇಳಲ್ಲ. ನಮ್ಮಿಬ್ಬರು ಮದುವೆ ಆಗೋಬಿಟ್ಟಿಗೆ ನಮ್ಮ ತಾತನ ಕರ್ಕೊಂಬರ್ತೀನಮ್ಮ. ನಾನು ಇಲ್ಲಿಗ ಕರ್ಕೊಂಡು ಬಂದೇ ಬರ್ತೀನಿ ನಮ್ಮ ತಾತನ. ಆಯ್ತಪ್ಪ ಆಯಿತು, ನಿನ್ನ ಬೈಕ್ ಬೆಲ್ಲ ಹಾಕ್ತೀನಪ್ಪ. ನಿಮ್ಮ ತಾತನ ಕರ್ಕೊಂಬಂದ್ರೆ ಎಷ್ಟು ದಿನ ಆಯ್ತು ನಿಮ್ಮ ತಾತನ ನೋಡಿ. ಏನು ನಾನಂದ್ರೆ ಕತ್ತಿ ಮಸಿತಾನೆ, ಅಷ್ಟು ಪಾಪ ನಿಮ್ಮ ತಾತನಕ. ಇಲ್ಲ ನಾನು ಕರ್ಕೊಂಬರ್ತೀನಿ ಇರಮ್ಮ ತಾತನ. ನಾನು ನಾಳೆನೇ ಓದ್ತೀನಿ. ಎಲ್ಲವನಂತ ಹೇಳು, ನಾನು ನಾಳೆನೇ ಓದ್ತೀನಿ ಸೈಕಲ್ ಹಾಕ್ಕೊಂಡು. ಸರಪ್ಪ, ಹಂಗೆ ಮಾಡುವ.